ನಾವೆಲ್ಲರೂ ಇವತ್ತು ಇಷ್ಟು ಕ್ಷೇಮವಾಗಿ ಸುರಕ್ಷಿತವಾಗಿ ಯಾವುದೇ ಪ್ರಾಣಾಪಾಯ ಆಗದಿರ ಬಂದಿರೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿರುವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಮತ್ತು ನಮ್ಮ ರಾಜ್ಯದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರಾಗಿರ್ಬೋದು, ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರು ಇವರೆಲ್ಲರ ನಿರಂತರ ಸಂಪರ್ಕದಿಂದ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಲ್ಲಿನ ಮುಖ್ಯ ಕಾರ್ಯದರ್ಶಿಗಳು ಇವರೆಲ್ಲರ ನಿರಂತರ ಸಂಪರ್ಕ ಮತ್ತು ಪ್ರಯತ್ನದಿಂದ ಇವತ್ತು 18 ಜನ ಕನ್ನಡಿಗರು ಸುರಕ್ಷಿತವಾಗಿ ಬಂದಿದ್ದೀವಿ. ಅನುಭವದ ವಿಚಾರ ಹೇಳಬೇಕು ಅಂತಂದರೆ ಈಗಿನ ಪರಿಸ್ಥಿತಿ ಭಾಳ ಉದ್ವಿಗ್ನ ಮತ್ತು ವಿಷಮ ಪರಿಸ್ಥಿತಿಲಿದೆ. ದಿನೇ ದಿನೇ ದಾಳಿ ಹೆಚ್ಚಾಗ್ತಾಯಿದೆ. ಇವ್ರು 1 ಅಂದರೆ ಅವ್ರು 2 ಅಂತಾರೆ, ಅವ್ರು 2 ಅಂದರೆ ಇವ್ರು 3 ಅಂತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ನಾವಿರುವಂಥ ಸಂದರ್ಭದಲ್ಲೂ ಸಹ ಅಲ್ಲಿನ ಸಿಸ್ಟಮ್ಮು ತುಂಬ ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿ ಸೇಫ್ಟಿ ಮೆಜರ್ಸ್ ತೊಗೊಂಡೋದ್ರಿಂದ ಇಸ್ರೇಲಲ್ಲಿ ಹೆಚ್ಚು ಕ್ಯಾಶುಲಿಟೀಸ್ ಕಡಿಮೆ. ಆದರೂ ಸಹ ಒಂದೇ ಒಂದು ಮಿಸೈಲ್ ಆ ಕಡೆ ಲಾಂಚ್ ಆಯಿತು ಅಂದರೆ ನಿಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬಂದು ತದನಂತರ ಇಮಿಡಿಯೇಟಾಗಿ ಸೇಫ್ ಪ್ಲೇಸ್ ನಿಯರ್ ಬೈ ಇರಿ ಅಂತಾರೆ. ಲಾಂಚ್ ಆಗಿದ ತಕ್ಷಣ ಸೈರನ್ ಮೂಲಕ ನೀವೆಲ್ಲರೂ ಬಂಕರ್ಗಳಲ್ಲಿ ಹೋಗಿ ಇರಬೇಕು ಅಂತಾರೆ. ಆ ಆಪ್ರೇಷನ್ ಎಲ್ಲಿವರೆಗೂ ಆ ಮಿಸೈಲ್ ಇಂಟರ್ಸೆಪ್ಟ್ ಆಗಲ್ವೋ ಅಲ್ಲಿವರೆಗೂ ನಾವೆಲ್ಲ ಬಂಕರಲ್ಲಿ ಇರ್ತೀವಿ. ಒಂದು ಸತಿ ಇಂಟರ್ಸೆಪ್ಟ್ ಆಗಿದ ತಕ್ಷಣ ಯು ಆರ್ ಸೇಫ್, ಅಗೇನ್ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದ ರೂಮ್. ಈ ಥರ ವ್ಯವಸ್ಥೆಯಲ್ಲಿ ನಾವು ಸುರಕ್ಷಿತವಾಗಿದ್ವಿ. ಈ ಸುರಕ್ಷತೆಗೆ ಕಾರಣ ಮತ್ತೊಂದು ಇಸ್ರೇಲ್ನ ಸರ್ಕಾರ ಮತ್ತು ಅಲ್ಲಿನ ಕಾನ್ಸುಲೇಟ್ ಅವರು ಆಗಿರ್ಬೋದು, ಆರ್ಲಿಯನ್ ಅವರು, ಇವರೆಲ್ಲ ಹೆಚ್ಚು ಮುತುವರ್ಜಿ ವಹಿಸಿ ಆದಷ್ಟು ಬೇಗ ನಮ್ಮನ್ನು, ಯಾಕೆಂದರೆ ನಾವು ಇಲ್ಲಿ ನಾವು ಟೆಲಿಯಾವಿವಲ್ಲೇ ಇದ್ದಿತ್ತು, ಅಲ್ಲೇ ಮೇನ್ ವಾರ್ ಝೋನ್, ಅಲ್ಲಿಂದ ನಮ್ಮನ್ನು ಆದಷ್ಟು ಬೇಗ ಕ್ಷೇಮವಾಗಿ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇಸ್ರೇಲ್ ಸರ್ಕಾರ 3 ಸರ್ಕಾರಗಳು ನಮ್ಮನ್ನು ಇಲ್ಲಿ ಕರೆಸಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡಿನ ಕೋಟ್ಯಾಂತರ ಯುವಕರಾಗಿರ್ಬೋದು, ತಾಯಿ ತಂದೆಯರಾಗಿರ್ಬೋದು, ಎಲ್ಲರೂ ನಮ್ಮ ಒಂದು ಕ್ಷೇಮವಾಗಿ ಬರಲಿಕ್ಕೆ ಹಾರೈಸಿದ ಮತ್ತು ಪ್ರಾರ್ಥಿಸಿದ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತು ಮೀಡಿಯಾದವರು ಸಹ, ತಾವುಗಳೆಲ್ಲರೂ ಸಹ ಈ ಒಂದು ವಿಚಾರ ಇಲ್ಲಿ ಕನ್ನಡಿಗರು ಇದ್ದಾರೆ, ಅವ್ರನ್ನ ಆದಷ್ಟು ಬೇಗ ಕರೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವುಗಳೆಲ್ಲ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಪ್ರೆಷರ್ ಮೌಂಟ್ ಮಾಡಿದ್ರಿಂದ ಬಹುಶಃ ಸರ್ಕಾರನೂ ಅದೇ ರೀತಿಯಲ್ಲಿ ಸ್ಪಂದಿಸಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮ ಒಂದು ಚಾನೆಲ್ನ ಮೂಲಕ ನರೇಂದ್ರ ಮೋದಿಜಿಯವ್ರಿಗೂ ಮತ್ತು ವಿದೇಶಾಂಗ ಸಚಿವರಿಗೂ, ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ.